ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಒಂದು ಪ್ರೋಮೋ ಬಂದಿದೆ ಸೀಕ್ರೆಟ್ ರೂಮ್ ಇದು, ಸರಿಯಾ? ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಗುರುವಾರದ ಎಪಿಸೋಡಿನ ಒಂದು ಪ್ರೋಮೋ ಆಯ್ತಾ. ಅದು ಥರ್ಡ್ ಪ್ರೋಮೋ ಬಂದಿದೆ. ಅದರಲ್ಲಿ ಅಂದರೆ ಒಂದು ಏನು ಈ ಜೋಡಿಯಾಗಿ ಗೇಮ್ ಆಡೋ ಅಂಥ ಒಂದು ಚಾನ್ಸ್ ಏನೋ ಇದೆ, ಅದನ್ನ ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಸೀಕ್ರೆಟ್ ರೂಮಲ್ಲಿ ಇರುವಂತಹ ರಕ್ಷಿತಾ ಮತ್ತು ಧ್ರುವಂತ್ ಅವರಿಗೆ ನಮ್ಮ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಅಂದರೆ ಆಯ್ಕೆ ಮಾಡಬೇಕು ಕಂಟೆಸ್ಟೆಂಟನ್ನು ನೀವು ಅಂತ. ಅಲ್ಲಿ ರಕ್ಷಿತಾ ನನಗೆ ರಘು ಮತ್ತು ಗಿಲ್ಲಿ ಗೇಮ್ ಆಡಲಿ, ಈ ಕಡೆ ಕಾವ್ಯ ಮತ್ತು ಸೂರಜ್ ಗೇಮ್ ಆಡಲಿ ಅನ್ನೋದು ಅವಳ ವಾದ ರಕ್ಷಿತಂದು. ಈ ಕಡೆ ಧ್ರುವಂತ್ ನೋ 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 ಗಿಲ್ಲಿ ಮತ್ತು ಸೂರಜ್ ಆಡ್ಲಿ, ಕಾವ್ಯ ಮತ್ತು ರಘು ಗೇಮ್ ಆಡ್ಲಿ ಅನ್ನೋದು ಧ್ರುವಂತ್ ವಾದ. ಇಲ್ಲಿ ಇಬ್ರು ಕೂಡ ವಾಗ್ವಾದ ಮಾಡ್ತಾ ಇದ್ದಾರೆ. ವಾಗ್ವಾದ ಮಾಡೋತ್ತಿಗೆ ರಕ್ಷಿತಾ ಬ್ಲ್ಯಾಂಕೆಟ್ಟು ಬೆಡ್ಶೀಟನ್ನ ಎತ್ತಿ ಬಿಸಾಕ್ತಾಳೆ, ಕೊಡುತ್ತಾಳೆ. ಅದು ಆಯ್ತಾ ಇಲ್ಲಿ ಹೇಗಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ರಕ್ಷಿತಾ ಆಯ್ತಾ ಧ್ರುವಂತುಗೆ ಒಡದ್ಲೇನೋ ಏನೋ ಆಯ್ತಾ, ಏನೋ ಮಾಡಬಾರ್ದು ತಪ್ಪು ಮಾಡಿದ್ಲೇನೋ ರಕ್ಷಿತಾ ಅನ್ನೋ ರೀತಿ ಬಿಂಬಿಸ್ತಾ ಇದ್ದೀರಾ. ಏನು ಮಾಡಿದ್ಲು ಅವಳು? ನಾವು ಕೂಡ ಕೋಪ ಬಂದಾಗ ಏನಾದರೂ ಒಂದು ಹಿಂಗೆ ಎತ್ತಿ ಬಿಸಾಕ್ತಿರ್ತಾರೆ. ಒಂದು ಬ್ಲ್ಯಾಂಕೆಟ್ ಎತ್ತಿ ಕೊಡುವಿದ್ದು ಇವತ್ತು ರಕ್ಷಿತಾ ಓವರಾಗಿ ಮಾಡ್ತಾ ಇದ್ದಾಳೆ. ಅವಳಿಗೆ ದೆವ್ವ ಮೆಟ್ಕೊಂಡಿದ್ದೆ, ಅವಳು ನಾಗವಲ್ಲಿ ಆಗಿದ್ದಾಳೆ, ಅವಳದು ಓವರ್ ಆಯಿತು, ಅವಳದು ಮಿತಿ ಮೀರ್ತು, ಹಾಗೆ ಹೀಗೆ ಬೇಕಾ ಬಿಟ್ಟಿ ವಿಡಿಯೋಗಳು ತಮ್ನೇಲ್ಗಳು. ಆಗ ನಾನು ಒಂದು 2-3 ತಮ್ನೇಲ್ಗಳು ನೋಡ್ಬಿಟ್ಟು ಅಯ್ಯಯ್ಯೋ ಏನು ನಾನೇನಾದರೂ ತಪ್ಪಾಗಿ ಹೇಳೋದನ್ನ ಅಂತೇಳಿ ಹೋಗಿ ನೋಡಿದ್ರೆ ಅದರೊಳಗೆ ಏನೂ ಇಲ್ಲ. ಅಂದರೆ ಹೇಗಾಗೋಗಿದೆ ಅಂತಂದರೆ ಇಲ್ಲಿ ಆಯಿತಾ, ಓಕೆ ಅದು ನೀವು ಮಾಡ್ತೀರಾ ವಿಡಿಯೋ ಸೂಪರ್, ನಾನು ಅದ್ರ ಬಗ್ಗೆ ನಾನು ಏನೂ ಮಾತಾಡಲ್ಲ, ನಾನು ಓಕೆ ಸೂಪರ್. ಬಟ್ ರಕ್ಷಿತಾ ಬ್ಲ್ಯಾಂಕೆಟನ್ನು ಎತ್ತಿ ಕೊಡಿ ಬಿಸಾಕಿದ್ದು ಅಷ್ಟು ದೊಡ್ಡ ವಿಷಯನ ಅದು ಆಯಿತಾ. ರಕ್ಷಿತಾ ಓವರಾಗಿ ಮಾಡ್ತಿದ್ದಾಳೆ, ನಾಗವಲ್ಲಿ ಮೆಂಟಲ್, ಅವಳು ರಕ್ಷಿತಾ ಮೆಂಟಲ್ ಆಗೋದ್ಲು. ರಕ್ಷಿತಾ ಕ್ರ್ಯಾಕು, ರಕ್ಷಿತಾ ಹಾಗೆ ಹೀಗೆ. ಸೂರಜ್ಜು ಆಯ್ತಾ ಇದು ಮೊನ್ನೆ ಏನು ಸೂರಜ್ದು ಬಟ್ಟೆ ಎಲ್ಲ ರಾಶಿಕಾ ತಗೊಂಡೋಗಿ ಇದಕ್ಕೆ ಹಾಕಿದ್ಲಲ್ಲ ಸ್ವಿಮ್ಮಿಂಗ್ ಪೂಲಿಗೆ, ಅದು ಏನು ಗೊತ್ತಾ, ನಾವು ಅಂತೀವಿ ಅದು ತಪ್ಪು ಅಂತ. ಆ ಕೋಪದಲ್ಲಿ ತಗೊಂಡೋಗಿ ಬಿಸಾಕಿದ್ಲು ಅವಳು. ಕೋಪ ಬಂದಾಗ ಕೆಲವ್ರಿಗೆ ಹಂಗೆ ಏನಾರು ಒಂದು ಕೈಯಲ್ಲಿ ಸಿಕ್ಕಿದ್ದನ್ನ ಬಿಸಾಕೋಣ ಅನಿಸುತ್ತೆ ಆಯಿತಾ. ಅದನ್ನು ಅವಳು ಏನು ರಕ್ಷಿತಾ ದುರಂತ ಅಂತಲೇ ಬರುತ್ತೆ ಕರ್ಮ. ಧ್ರುವಂತು ಅವನು ಒಂಥರ ಧ್ರುವಂತಲ್ಲ, ಅವನು ದುರಂತ ಅಂತಲೇ ಹೇಳಬೇಕು. ಧ್ರುವಂತಿನ ಮೇಗಿರೋ ಕೋಪನ್ನ ಫ್ರಸ್ಟ್ರೇಷನ್ನ ಆ ಬ್ಲ್ಯಾಂಕೆಟ್ ತೆಗೆದು ಬಿಸಾಕಿದ್ಲು ಅಷ್ಟೇ. ಅದು ಇಷ್ಟು ದೊಡ್ಡ ವಿಷಯನ ಅವಳು ಮೆಂಟಲ್ ಅಂತ ಕರಿತಿದ್ದೀರಲ್ಲ, ಅವಳು ಯಾಕೆ ಮೆಂಟಲ್ ಆಗ್ತಾಳೆ? 24 ವರ್ಷದ ಹುಡುಗಿ ಮುಂಬೈ ಅಂತ ಒಂದು ದೊಡ್ಡ ಊರಲ್ಲಿ ಆಯಿತಾ, ಅದು ಏನು ಗೊತ್ತಾ, ಸ್ಕ್ವಯರ್ ಫೀಟ್ದು ರೇಟ್ ಕೇಳಿದ್ರೇ ತಲೆ ತಿರುಗುತ್ತೆ ಅಂಥ ಊರಲ್ಲಿ ಅಪ್ಪ ಅಮ್ಮನಿಗೋಸ್ಕರ ಇಷ್ಟು ಚಿಕ್ಕ ಏಜಲ್ಲಿ ಒಂದು ಫ್ಲಾಟ್ ಖರೀದಿ ಮಾಡುವಂಥ ಧೈರ್ಯ ಮಾಡಿದಾಳೆ ಅಂತಂದರೆ ಅವಳು ಮೆಂಟಲ್ಲ? ಆಯಿತಾ, ಮಾತಾಡೋತ್ತಿಗೆ ಸ್ವಲ್ಪ ಇದಿರಬೇಕು ಆಯಿತಾ. ಅಲ್ಲ, ರಕ್ಷಿತನ ಬಗ್ಗೆ ನನಗೆ ನೀವು ಆಯಿತಾ ನಿನ್ನ ಬಕೆಟು ಬ್ಯಾರ್ಲು ಸಿಂಟ್ಯಾಕ್ ಏನು ಬೇಕಾದ್ರೂ ಹೇಳ್ಬೋದು, ಐ ಡೋಂಟ್ ಮೈಂಡ್ ಆಯಿತಾ, ನನಗೆ ಅದು ತಲೆನೇ ಕೆಡಿಸ್ಕೊಳಲ್ಲ ನಾನು ಆಯಿತಾ. ಬಟ್ ನಾನು ಹೇಳೋದೇನು ಗೊತ್ತಾ, ಅವಳು ಮಾಡಬಾರ್ದು ತಪ್ಪು ಏನು ಮಾಡಿದ್ಲು ರಕ್ಷಿತಾ? ಈ ಥರ ಒಂದು ಆಯಿತಾ ಅವಳದು ಓವರ್ ಆಯಿತು, ಅವಳು ಮೆಂಟಲ್ ಆಗಿದ್ದಾಳೆ. ಬೇಡ, ಧ್ರುವಂತ ಜೊತೆ 4 ದಿನ ನೀವು ಹೋಗಿರಿ, ನೀವು ಮೆಂಟಲ್ ಅಲ್ಲ ಹುಚ್ಚಿಡ್ದು ನೀವೇ ಹುಚ್ಚಾಸ್ಪತ್ರೆ ಸೇರ್ಕೊಳ್ತೀರಾ. ಧ್ರುವಂತನ ಜೊತೆ ಸೋಮವಾರ, ಮಂಗಳವಾರ, ಬುಧವಾರ, ಇವತ್ತು ಗುರುವಾರ ಆಯಿತಾ, ಸಂಡೇ ಅಂದರೆ ಸಂಡೇಯಿಂದ ಹಿಡಿದು ಇವತ್ತು ಗುರುವಾರದ ತನಕ ಅವಳು ಧ್ರುವಂತನ ಜೊತೆ ಸೀಕ್ರೆಟ್ ರೂಮಲ್ಲಿ ಇದ್ದಾಳೆ ಅಂತಂದರೆ ಅವಳೆಷ್ಟು ಫ್ರಸ್ಟ್ರೇಟ್ ಆಗಿರಬೇಕು, ಅವಳಿಗೆ ಎಷ್ಟು ಕೋಪ ಇರಬೇಕು. ಆ ಕೋಪನ ಆ ಥರ ತೋರಿಸಿದ್ದಾಳೆ. ಅದನ್ನು ನಿಮಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಿತ್ತು, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದು ಬಿಟ್ಟು ಆಯಿತು ಅಯ್ಯೋ ರಕ್ಷಿತಾ ಹಾಗೆ, ರಕ್ಷಿತಾ ಹೀಗೆ. ಕೆಲವರು ನಿಮಗೆ ರಕ್ಷಿತಾ ಏನು ಮಾಡಿದ್ರು ಸರಿನೇ, ಅವಳು ಏನು ಮಾಡಿದ್ದಾಳೆ ಅಂತ ಬೇಕಲ್ಲ. ಏನಾದರೂ ಮಾಡಿದ್ರೆ ನಾನು ಹೇಳ್ತೀನಿ, ಅವಳು ಏನಾದರೂ ಮಾಡಿದರೆ ನಾನು ತಪ್ಪು ಅಂತ ಹೇಳ್ತೀನಿ ಆಯಿತಾ. ಏನು ಗೊತ್ತಾ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಪ್ರೋಮೋ ರಕ್ಷಿತನ ಎಷ್ಟು ನೆಗೆಟಿವ್ ಮಾಡೋಕ್ಕೆ ಅಷ್ಟು ಮಾಡೋಕ್ಕೆ ಒಂದು ಆಯಿತಾ ದಾರಿ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು ಆ ಪ್ರೋಮೋ. ಒಟ್ಟಾರೆ ಬಿಗ್ ಬಾಸು ಆಯಿತಾ ರಕ್ಷಿತನು ಧ್ರುವಂತನು ಸೀಕ್ರೆಟ್ ರೂಮಲ್ಲಿ ಯಾಕೆ ರಕ್ಷಿತನ ಏನಾದರೂ ನೆಗೆಟಿವ್ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇತ್ತ ಏನೋ ಗೊತ್ತಿಲ್ಲ. ಇದೊಂದು ಪ್ರೋಮೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಂದನ ಫ್ಯಾನ್ಸ್ ಇರ್ಬೋದು, ಕಾವ್ಯ ಫ್ಯಾನ್ಸ್ ಇರ್ಬೋದು, ಹಂಗೆ ಕೆಲವೊಬ್ಬರು ಫ್ಯಾನ್ಸ್ಗಳು ರಕ್ಷಿತನ ಎಷ್ಟಾಗುತ್ತೆ ಅಷ್ಟು ನೆಗೆಟಿವ್ ಮಾಡ್ತಾ ಇದ್ದಾರೆ. ನಾನು ಎಲ್ಲರಿಗೂ ಒಂದೇ ಹೇಳೋದು, ಒಂದು ಪ್ರೋಮೋ ರಕ್ಷಿತನ ಕ್ಯಾರೆಕ್ಟರ್ನ ಡಿಸೈಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು 4 ದಿನ ಹೋಗಿ ಧ್ರುವಂತನ ಜೊತೆ ಇದ್ದು ಆಮೇಲೆ ಬಂದು ವಿಡಿಯೋ ಮಾಡಿ ಆಮೇಲೆ ಬಂದು ಕಮೆಂಟ್ ಮಾಡಿ ಅಂತೀನಿ. ನಾನು ಹೇಳ್ತಿರೋದು ಒಂದೇ ಆಯಿತಾ, ಫ್ರಸ್ಟ್ರೇಷನ್ ಆದಾಗ ಏನಾದ್ರು ಒಬ್ಬ ಮನುಷ್ಯ ಏನಾದರೂ ಒಂದು ವಸ್ತುನ ತೆಗೆದು ಬಿಸಾಕಿದ ಅಂದ ತಕ್ಷಣ ಅವ್ನು ಮೆಂಟಲ್ ಅಂತಲ್ಲ, ಅವ್ನ ಕೋಪನ ಅವನು ಹೊರಗಾಕೋದಷ್ಟೇ. ಅದನ್ನ ನೀವು ಬೇರೆ ಥರ ಚಿತ್ರಿಸಿದರೆ, ಬೇರೆ ಥರ ಅದನ್ನು ಆಯಿತಾ ಪೋರ್ಟ್ರೇ ಮಾಡಿದರೆ ಅದು ನಿಮ್ಮ ಪ್ರಾಬ್ಲಮ್ ಆಯಿತಾ. ಇಲ್ಲಿ ರಕ್ಷಿತಾ ಅಂತಂದರೆ ಯಾಕೆ ಎಲ್ಲರಿಗೂ ಅಷ್ಟು
ಆಯ್ತಾ ಹೊಟ್ಟೆ ಕಿಚ್ಚಾಗ್ತಿರೋದು ಅಂತಂದ್ರೆ ಕೆಲವರಿಗೆ ಬೇರೆಯವರಿಗೆ ಸ್ಕೋಪ್ ಸಿಗ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದಕ್ಕೆ. ಇದನ್ನ ರಕ್ಷಿತಾ ಫ್ಯಾನ್ಸ್ ಇದನ್ನ ಅರ್ಥ ಮಾಡ್ಕೋಬೇಕು. ಬೇರೆಯವರ ಫ್ಯಾನ್ಸ್ ಯಾಕೆ ರಕ್ಷಿತನ ಮೇಲೆ ಈ ತರ ಕೆಂಡ ಕಾರ್ತಾ ಇದ್ದಾರೆ, ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಅಂದ್ರೆ, ಇವತ್ತು ರಕ್ಷಿತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತಾ ತುಂಬಾ ಹೈಪ್ ಆಗ್ತಾ ಇದ್ದಾಳೆ. ಎಲ್ಲರೂ ಕೂಡ ರಕ್ಷಿತನ್ಗೆ ಆಯ್ತಾ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಬೇರೆಯವರ ಫ್ಯಾನ್ಸ್ಗಳಿಗೆ ಏನು ಅಂತಂದ್ರೆ, ನಾವು ನಮ್ಮ ಕಂಟೆಸ್ಟೆಂಟ್ನ ವಿಡಿಯೋ ಹಾಕಿದ್ರೆ ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಆಯ್ತಾ, ನಮಗೆ ಹೈಪ್ ಸಿಗ್ತಿಲ್ಲ ಅನ್ನೋದಕ್ಕೋಸ್ಕರವಾಗಿ ರಕ್ಷಿತನ ನೆಗೆಟಿವ್ ಮಾಡಕ್ ನೋಡ್ತಾ ಇದ್ದಾರೆ ಬಿಟ್ರೆ ಬೇರೆ ಏನೂ ಇಲ್ಲ. ರಕ್ಷಿತನ್ನ ಇವತ್ತೇನು ಈ ಪ್ರೋಮೋದಲ್ಲಿ ಯಾರ್ಯಾರೆಲ್ಲ ನೆಗೆಟಿವ್ ಮಾಡಿದ್ದೀರಾ, ಯಾರ್ಯಾರೆಲ್ಲ ಅವಳನ್ನ ಆಯ್ತಾ ಮೆಂಟಲ್ಲು ಹಾಗೆ ಹೀಗೆ ಅಂತಿದ್ರ, ವೆಯ್ಟ್ ಅಂಡ್ ವಾಚು ಆಯ್ತಾ. ವೆರಿ ಸೂನ್ ಇದೇ ರಕ್ಷಿತಾ ಕ್ಯಾಪ್ಟನ್ ಆಗ್ತಾಳೆ, ಇದೇ ರಕ್ಷಿತಾ ಫಿನಾಲಲ್ಲಿ ಬಂದು ನಿಲ್ತಾಳೆ, ಇದೇ ರಕ್ಷಿತಾ ಟ್ರೋಫಿ ಕೂಡ ಗೆಲ್ಲುವಂತಹ ಚಾನ್ಸ್ ಇದೆ. ಇದು ನಾನು ಬರ್ಕೊಡ್ತೀನಿ. ಸುದೀಪ್ ಸರ್ ಹಿಡ್ಕೊಳ್ಳುವಂಥ 2 ಕೈಯಲ್ಲಿ ರಕ್ಷಿತದ ಕೂಡ ಒಂದು ಕೈ ಆಗಿರುತ್ತೆ. ಇದು ನಾನು ಪ್ರಾಮಿಸ್ ಮಾಡ್ತಾ ಇಲ್ಲ, ನಾನು ನಿಮಗೆ ಬರ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.